ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾರತ ಪದಕಗಳ ಬೇಟೆಯಾಡ್ತಾ ಇದೆ. ಮತ್ತೆರಡು ಬೆಳ್ಳಿ ಪದಕಗಳ ಗರಿ ಭಾರತದ ಪಾಲಿಗೆ. ವೇಟ್ ಲಿಫ್ಟಿಂಗ್ನಲ್ಲಿ ಹರ್ಜಿಂದರ್ ಕೌರ್ಗೆ ಬೆಳ್ಳಿ. 69 ಕೆಜಿ ವೇಟ್ ಲಿಫ್ಟಿಂಗ್ನಲ್ಲಿ ಹರ್ಜಿಂದರ್ ಕೌರ್ ಬೆಳ್ಳಿ ಪದಕವನ್ನ ಗೆದ್ದು ಬೀಗಿದ್ದಾರೆ. ಒಟ್ಟು 2 ಪದಕ ಮತ್ತೆ 2 ಬೆಳ್ಳಿ ಪದಕಗಳು ಸಿಕ್ಕಿರುವಂಥದ್ದು ಭಾರತದ ಪಾಲಿಗೆ. ಈಗಾಗಲೇ 2 ಬಂಗಾರ, 7 ಬೆಳ್ಳಿ, 3 ಕಂಚಿನ ಪದಕ ಗೆದ್ದಿದ್ದೀವಿ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಪದಕಗಳ ಬೇಟೆಯಲ್ಲಿ ಮತ್ತೆರಡು ಬೆಳ್ಳಿ ಸಿಕ್ಕಿರುವುದು ಭಾರತದ ಹಿರಿಮೆಯನ್ನ ಹೆಚ್ಚಿಸ್ತಾ ಇದೆ. 69 ಕೆಜಿ ವೇಟ್ ಲಿಫ್ಟಿಂಗ್ನಲ್ಲಿ ಹರ್ಜಿಂದರ್ ಕೌರ್ ಬೆಳ್ಳಿ ಪದಕ ಗೆದ್ದು ಬೀಗಿದ್ದಾರೆ. 1 ಪದಕ ವೇಟ್ ಲಿಫ್ಟಿಂಗ್ನಲ್ಲಾದರೆ ಮತ್ತೊಂದು ಅಥ್ಲೆಟಿಕ್ಸ್ನಲ್ಲಿ. मैं बहुत खुश हूँ सिल्वर मेडल जीत के और अपनी परफॉर्मेंस से भी बहुत खुश हूँ. ट्रेनिंग में मैंने इससे अच्छा क्लीन जर्क कर रखा है, पर फिर भी मैं बहुत सेटिस्फाई हूँ कि मैंने अपनी 6 की 6 लिफ्ट पास की है और मुझे अच्छा लग रहा है बहुत ज़्यादा. मैं सोच के आई थी इस बार के एक तो मैंने अपने मेडल का कलर चेंज करना है और दूसरा मुझे अपनी 69 ಕೆಜಿ ವೇಟ್ ಲಿಫ್ಟಿಂಗ್ನಲ್ಲಿ ಬೆಳ್ಳಿ ಪದಕ ಗೆದ್ದು ಬೇಗಿದ್ದಾರೆ ಹರ್ಜಿಂದರ್ ಕೌರ್. ಈ ಮೂಲಕ ಮತ್ತೂ ಒಂದು ಬೆಳ್ಳಿ ಸಿಕ್ಕಂತಾಗಿದೆ. ಇನ್ನೊಂದು ಬೆಳ್ಳಿ ಪದಕ ಸಿಕ್ಕಿರೋದು ಅಥ್ಲೆಟಿಕ್ಸ್ನಲ್ಲಿ. ಪುರುಷರ 10,000 ಮೀಟರ್ ಓಟ ಅದು. ಬೆಳ್ಳಿ ಪದಕಕ್ಕೆ ಕೊರಳೊಡ್ಡಿರೋದು ಗುಲ್ವೀರ್ ಸಿಂಗ್. ಈ ಮೂಲಕ ಭಾರತಕ್ಕೆ 2 ಚಿನ್ನ, 7 ಬೆಳ್ಳಿ, 3 ಕಂಚು, ಒಟ್ಟು 12 ಪದಕ ಲಭಿಸಿದಂತಾಗಿದೆ. ಇನ್ನೂ ಪದಕದ ಬೇಟೆ ಮುಂದುವರಿಯುವಂತಹ ಎಲ್ಲ ನಿರೀಕ್ಷೆ ಇದೆ. ವೇಟ್ ಲಿಫ್ಟಿಂಗ್ನಲ್ಲೊಂದು, ಅಥ್ಲೆಟಿಕ್ಸ್ನಲ್ಲಿ ಮತ್ತೊಂದು ಬೆಳ್ಳಿ ಪದಕ ಲಭ್ಯ ಆಯಿತು. ಒಟ್ಟು 12 ಪದಕ ಇವರೆಗೆ ಭಾರತಕ್ಕೆ ಸಿಕ್ಕಿರೋದು. ಅದರ ಜೊತೆಗೆ ಈಗ 3 ಬಾಕ್ಸರ್ಗಳು ಸೆಮಿಫೈನಲ್ಗೆ ಪ್ರವೇಶಿಸಿದ್ದಾರೆ. ಹಾಗಾಗಿ ಇನ್ನಷ್ಟು ಪದಕಗಳ ನಿರೀಕ್ಷೆ ಈಗ ಕಂಡು ಬರ್ತಾ ಇದೆ. ಪ್ರೀತಿ ಪವಾರ್, ಪ್ರಿಯಾ ಗಂಗಾಸ್, ಜಾದುಮಣಿ ಸಿಂಗ್ ಕೂಡ ಸೆಮಿಫೈನಲ್ ತಮ್ಮ ಸ್ಥಾನ ಕಾಯ್ದಿರಿಸಿಕೊಂಡಿದ್ದಾರೆ. ಹಾಗಾಗಿ ಇನ್ನೂ ಕನಿಷ್ಠ 3 ಪದಕಗಳು ಸಿಗುವಂತಹ ಒಂದು ಖಚಿತತೆ ಇದೆ. ಸದ್ಯಕ್ಕೆ 12 ಪದಕ, 7 ಬೆಳ್ಳಿ, 2 ಚಿನ್ನ, ಹಾಗೆ 3 ಕಂಚಿನ ಪದಕ. ಅಥ್ಲೆಟಿಕ್ಸ್ ಮತ್ತು ವೇಟ್ ಲಿಫ್ಟಿಂಗ್ನಲ್ಲಿ ನಿನ್ನೆ 2 ಪದಕ ಬಂತು, ಎರಡೂ ಕೂಡ ಬೆಳ್ಳಿ ಪದಕ. ಪುರುಷರ 10,000 ಮೀಟರ್ ಓಟದಲ್ಲಿ ಗುಲ್ವೀರ್ ಸಿಂಗ್ ಬೆಳ್ಳಿ ಪದಕಕ್ಕೆ ಕೊರಳೊಡ್ಡಿದ್ರು. ಈ ಪದಕದ ಬೇಟೆ ಇನ್ನೂ ಮುಂದುವರಿಯುವಂತಹ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಪದಕ ಬೇಟೆಯನ್ನು ಮುಂದುವರಿಸಿದೆ ಭಾರತ. ಭಾರತದ ಪ್ರತಿಭೆಗಳು ವೇಟ್ ಲಿಫ್ಟಿಂಗ್ ಇರಲಿ, ಅಥ್ಲೆಟಿಕ್ಸ್ ಇರಲಿ, ಪದಕಗಳ ಬೇಟೆಯಾಡ್ತಾ ಇದ್ದಾರೆ. 2 ಚಿನ್ನ ಸೇರಿದಂತೆ ಒಟ್ಟು 12 ಪದಕಗಳನ್ನು ಈವರೆಗೆ ಗಳಿಸಿಕೊಂಡಿದ್ದಾರೆ. ಈ ಪದಕದ ಬೇಟೆ ಇನ್ನೂ ಮುಂದುವರಿಯುವಂತಹ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಯಾಕಂದ್ರೆ ಈಗಾಗಲೇ ಬಾಕ್ಸಿಂಗ್ ರಿಂಗ್ನಲ್ಲಿ ಪ್ರೀತಿ ಪವಾರ್, ಪ್ರಿಯಾ ಗಂಗಾಸ್ ಮತ್ತು ಜಾದುಮಣಿ ಸಿಂಗ್ ಸೆಮಿಫೈನಲ್ ತಮ್ಮ ಸ್ಥಾನಗಳನ್ನು ಕಾಯ್ದಿರಿಸಿಕೊಂಡಿದ್ದಾರೆ. ಹಾಗಾಗಿ ಇನ್ನು ಕನಿಷ್ಠ 3 ಪದಕಗಳು ಖಚಿತ ಆಗ್ತಾ ಇದೆ. ಪುರುಷರ 400 ಮೀಟರ್ ಓಟದಲ್ಲಿ ವಿಶಾಲ್ ಟೀಕೆ ಸೆಮಿಫೈನಲ್ ತಲುಪಿದ್ದಾರೆ. ಪಾರುಲ್ ಚೌಧರಿ ಮತ್ತು ಮುರಳಿ ಶ್ರೀಶಂಕರ್ ಕ್ರಮವಾಗಿ ಮಹಿಳೆಯರ 3000 ಮೀಟರ್ ಸ್ಟೀಪಲ್ ಚೇಸ್ ಮತ್ತು ಪುರುಷರ ಲಾಂಗ್ ಜಂಪ್ ಫೈನಲ್ಗಾಗಿ ಪದಕಕ್ಕಾಗಿ ಹೋರಾಡಲಿದ್ದಾರೆ. ಇದೆಲ್ಲ ಲಿಸ್ಟ್ ಗಮನಿಸ್ತಾ ಹೋದ್ರೆ ಇನ್ನೂ ಹಲವು ಪದಕಗಳು ಭಾರತದ ಪಾಲಿಗೆ ಲಭಿಸುವ ಎಲ್ಲ ಲಕ್ಷಣ ಕಂಡು ಬರ್ತಾ ಇದೆ. ಕೋಡುಬಳೆ ಅಂದ್ರೆ ಅಡುಕಲೆ.